ತಾಲೂಕು ಕಾನೂನು ಸೇವಾ ಸಮಿತಿ ರಾಯಬಾಗ್, ತಾಲೂಕು ಆಡಳಿತ ರಾಯಬಾಗ್, ನ್ಯಾಯವಾದಿಗಳ ಸಂಘ ರಾಯಬಾಗ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದ ಸಭಾಭವನದಲ್ಲಿ ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ಅವರ ಅಧ್ಯಕ್ಷತೆಯಲ್ಲಿ ಇಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದ ಉದ್ಘಾಟಕರಾದ ಬಸವರಾಜಪ್ಪ ಕೆಎಂ ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ರಾಯಬಾಗ್ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಇವರು ಸಸಿಗೆ ನೀರೆರೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೂ ಈ ಸಂದರ್ಭದಲ್ಲಿ ಮಾತನಾಡಿ, ನಾವೆಲ್ಲರೂ ಗ್ರಾಹಕರಾದವರು ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಂದು ವಸ್ತುವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವು ನೀಡಿರುವ ಹಣಕ್ಕೆ ಗುಣಮಟ್ಟದ ವಸ್ತು ದೊರಕಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಗ್ರಾಹಕರಾದವರು ನಾವುಗಳು ಯಾವ ವಸ್ತು ಅಗ್ಗದ ಬೆಲೆಯಲ್ಲಿ ಸಿಗುತ್ತದೆಯೋ ಆ ವಸ್ತುವಿನ ಗುಣಮಟ್ಟ ಕಳಪೆಯಾಗಿರುತ್ತದೆ. ಗ್ರಾಹಕರಾದವರು ನಾವು ಒಂದು ಸರ್ಕಲ್ನಲ್ಲಿ ಒಬ್ಬ ಕನ್ನಡಕವನ್ನ ಮಾರುತ್ತಿರುತ್ತಾನೆ. ಅವನು ಮಾರುವ ಕನ್ನಡಕಗಳ ಬೆಲೆಯು ತುಂಬಾ ಕಡಿಮೆ ಇರುತ್ತದೆ ಮತ್ತೆ ಅವುಗಳ ಅಲಂಕಾರಕವಾಗಿ ನಮ್ಮನ್ನ ಶೃಂಗಾರಗೊಳಿಸುತ್ತದೆ. ಅವುಗಳ ವೈಭವೀಕರಣಕ್ಕೆ ಆ ಕನ್ನಡಕವನ್ನ ತೆಗೆದುಕೊಳ್ಳುತ್ತೇವೆ. ಮುಂದೊಂದು ದಿನ ಆ ಕನ್ನಡಕಗಳಿಂದ ದುಷ್ಪರಿಣಾಮವಾಗಿ ಕಣ್ಣೀರು ಬರಲು ಪ್ರಾರಂಭಿಸುತ್ತದೆ. ಕಾರಣ ಇಷ್ಟೇ, ನಾವು ಕೊಟ್ಟ ಹಣಕ್ಕೆ ಅದರ ಗುಣಮಟ್ಟ ಅಷ್ಟೇ ಇರುತ್ತದೆ. ಕನ್ನಡಕದ ಅಂಗಡಿಗಳಿಗೆ ಹೋಗಿ ಬೆಲೆ ಹೆಚ್ಚಿದ್ದರೂ ಕೂಡ ಆ ಕನ್ನಡಕಗಳನ್ನು ತೆಗೆದುಕೊಂಡಿದ್ದೇ ಆದರೆ ನಮ್ಮ ಕಣ್ಣುಗಳು ಒಂದು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಬಹುದು ಮತ್ತು ಕಣ್ಣುಗಳಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಎಂದು ಒಂದು ಉದಾಹರಣೆಯೊಂದಿಗೆ ಅಲ್ಲಿ ನೆರೆದಿರುವ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ತಿಳಿ ಹೇಳಿದರು. ಮತ್ತು ಪ್ರತಿಯೊಂದು ವಸ್ತುವನ್ನ ವಿಮರ್ಶಾತ್ಮಕವಾಗಿ ಅವುಗಳ ಉಪಯೋಗ ಮತ್ತು ಪರಿಣಾಮವನ್ನ ತಿಳಿದುಕೊಂಡೇ ವಸ್ತುಗಳನ್ನು ತೆಗೆದುಕೊಳ್ಳಿ ಎಂಬುದನ್ನು ಮನದಟ್ಟು ಮಾಡಿದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ಚನ್ನಗೊಂಡ್, ಮಂಜುನಾಥ್ ಪಾನಗಂಟಿ, ಪ್ರಧಾನ ದಿವಾನಿ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು, ತಾಲೂಕು ಕಾನೂನು ಸೇವಾ ಸಮಿತಿ ರಾಯಬಾಗ್, ಪ್ರಿಯಾ ಭಟ್ಟಡ್, ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ರಾಯಬಾಗ್, ಪಿಎಂ ದರೂರ್, ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿ ಆನಂದ್ ಕುಮಾರ್, ಸಂತೋಷ್ ಕಾಂಬಳೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಐಕೆ ಹಿರೇಮಠ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್ ಹಾಗೂ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂತ ಅಕ್ರಮ ಅನೈತಿಕ ವ್ಯವಹಾರಗಳ ವಿಷಯ ಬಂದಾಗೆಲ್ಲ ಕಾನೂನು ಅವರಿಗೆ ಏನು ಹೇಳಬೇಕು, ಏನು ಮಾಡಬೇಕು ಅದನ್ನ ಮಾಡ್ತದೆ. ಇಲ್ಲಿ ವಿಶೇಷವಾಗಿ ನಿಮಗೆ ಹೇಳ್ತಕ್ಕಂಥ ವಿಷಯ ಏನಿಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಗ್ರಾಹಕರೇ ಆಗಿದ್ದೇವೆ. ಪ್ರತಿ ದಿವಸ ನಾವು ಗ್ರಾಹಕ ಹತ್ತೀರಿ, ಟ್ರೈನ್ ಹತ್ತೀರಿ. ನೀವು ಟ್ರೈನ್ ಅದು ಕಾನೂನು ಏನು ಹೇಳ್ತಾರೆ, ಒಂದು ಪ್ರಿಸಂಪ್ಷನ್, ಒಂದು ಪೂರ್ವಭಾವನೆ ಏನಪ್ಪ ಅಂದರೆ ಅವ್ನು ನಿಮ್ಮನ್ನ ಅಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ನಿಲ್ಲಿಸಿದ್ರೆ ಇಂಥ ಊರಿಗೆ ಹೋಗ್ತದೆ ಅಂತ ಅವನು ಬೋರ್ಡ್ ಹಾಕೊಂಡಿದ್ದ ಅಂದರೆ ನೀವು ಆ ಊರಿಗೆ ಹೋಗೋರಾದ್ರೆ ಅವನು ಕರೀತಾ ಇದ್ದಾನೆ ನಿಮ್ಮನ್ನ ಅಂತ. ಈ ಇನ್ವೈಟಿಂಗ್ ನಿಮ್ಗೆ ಆಫರ್ ಮಾಡ್ತಾ ಇದ್ದಾನೆ ಏನಂತ, ನಮ್ಮ ಬಸ್ಸಲ್ಲಿ ಬನ್ನಿ ನಿಮ್ಮನ್ನ ಅಂದರೆ ನೀವು ಯಾವ ಊರಿಗೆ ಹೋಗ್ಬೇಕು ಅಂತ ಆ ಬೋರ್ಡ್ ನೋಡಬೇಕು ಬಸ್ಸಲ್ಲಿ. ಆ ಬಸ್ ಹತ್ತೀರಿ ನೀವು, ಆದರೆ ಅವನಿಗೆ ನಿಮಗೆ ಅಲ್ಲಿ ತಕ್ಷಣವೇ ಒಂದು ಸಂಬಂಧ ಗ್ರಾಹಕರಾಗಿ ನೀವು ಕಾನೂನು ಏನು ಹೇಳ್ತೇವೆ ಅಂದರೆ ನೀವು ಗ್ರಾಹಕರೇ ಎಚ್ಚರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನೀವು ಮೊದಲು ಗ್ರಾಹಕರ ಬಗ್ಗೆ ಮಾತಾಡೋಣ, ನಾವು ಹೇಳೋದು ಗ್ರಾಹಕರೇ ಎಚ್ಚರವಾಗಿರಿ. ಫಸ್ಟ್ ಅಂದ್ರೆ ಏನಂತ, ನೀವು ಎಚ್ಚರವಾಗಿರಲೇಬೇಕು. ಎಚ್ಚರ ತಪ್ಪಿದ್ರಿ ಅಂದ್ರೆ ನೀವು ಒಳ್ಳೆ ಗ್ರಾಹಕರಾಗಲ್ಲ, ಕೆಟ್ಟ ಗ್ರಾಹಕರಾಗ್ತೀರಿ. ಯಾರೆಲ್ಲ ಕೆಟ್ಟ ಗ್ರಾಹಕರಾಗ್ತೀರಿ ಅಂದ್ರೆ ಕೆಟ್ಟ ವಸ್ತುಗಳನ್ನ ಒಳ್ಳೆ ವಸ್ತುಗಳು ಅಂತ ತಿಳ್ಕೊಂಡು ಖರೀದಿ ಮಾಡೋದಲ್ಲ, ಕೆಟ್ಟ ಗ್ರಾಹಕರೇ ಆಗ್ತಾರೆ. ಹೌದಲ್ವಾ? ಹಾಗಾದ್ರೆ ನನ್ನ ವಸ್ತು ನಾನು ದುಡ್ಡು ಅಂತೀರಾ? ನಮ್ಮ ಅಭಿಪ್ರಾಯದಲ್ಲಿ ಡೆಫಿನೇಷನ್, ಆ ಡೆಫಿನೇಷನ್ ನೀವು ಬರ್ತಾ ಇದ್ದೀರಿ. ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇದ್ರೆ ಬರೀ ಕೆಟ್ಟ ವಸ್ತುನೇ ಖರೀದಿ ಮಾಡಿ, ಒಳ್ಳೆ ವಸ್ತು ಅಂತ ತಿಳ್ಕೊಂಡು. ನಾವು ಅದನ್ನು ಬೇಡ ಅನ್ನಲ್ಲ. ಆದರೆ ನೀವು ಖರೀದಿ ಮಾಡಿರೋ ವಸ್ತು ಒಳ್ಳೆಯದು ಅಂತೇಳಿ ನೀವು ಖರೀದಿ ಮಾಡಿ ಅದು ಕೆಟ್ಟ ವಸ್ತುನ ಅಂದ್ರೆ ನೀವು ಅಲ್ಲಿ ತಪ್ಪು ಮಾಡಬೇಕಾಯ್ತಲ್ಲ. ಆದ್ರಿಂದ ನೀವು ಒಳ್ಳೆಯ ಗ್ರಾಹಕರಾಗಲ್ಲ. ನಾವು ಹೇಳೋದು ಒಳ್ಳೆಯ ಗ್ರಾಹಕ ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಸಂಬಂಧ ಇರ್ತದೆ. ಒಳ್ಳೆಯ ಗ್ರಾಹಕ ಈ ದೇಶದ ಆಸ್ತಿ. ಯಾಕೆ ಅಂತ ಕೇಳಿ, ಅವನು ಒಳ್ಳೆಯದನ್ನು ಬಯಸ್ತಾನೆ. ಒಳ್ಳೆಯದನ್ನು ಬಯಸೋ ಗ್ರಾಹಕರು ಈ ದೇಶದಲ್ಲಿ ಹೆಚ್ಚು ಇದ್ರೆ ಎಷ್ಟು ಸುಂದರವಾಗಿದೆ ನೋಡಿ. ಹೆಚ್ಚು ಗ್ರಾಹಕರು ಒಳ್ಳೆಯದನ್ನ ಸೆಲೆಕ್ಟ್ ಮಾಡಿ ಖರೀದಿ ಮಾಡುವಂಥವ್ರು ಇರೋಂಥ ಗ್ರಾಹಕರು ಹೆಚ್ಚಿದ್ರೆ ಆ ದೇಶ ಅಭಿವೃದ್ಧಿಶೀಲ ರಾಷ್ಟ್ರ ಅಲ್ಲ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತದೆ. ಆಲ್ರೆಡಿ ಡೆವಲಪ್ಡ್ ಕಂಟ್ರಿ, ಬಿಕಾಸ್ ಆಲ್ ಆರ್ ಎಜುಕೇಟೆಡ್. ದೇ ನೋ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಅವರಿಗೆ ತಪ್ಪು ಯಾವುದು. ವರದಿ ರಮೇಶ್ ಕಾಂಬಳೆ, SP7 ಕನ್ನಡ ನ್ಯೂಸ್, ರಾಯಬಾಗ್.